ಹೀಗೆ ವಸಂತಿ ಇನ್ನು ಬದುಕಿದಾಳೆ ಅಂತ ಸುಜಾತ ಕೊಟ್ಟಿರುವಂತ ಹೇಳಿಕೆ ಇದೆಯಲ್ಲ, ಇದೇನು ಸತ್ಯನೋ ಸುಳ್ಳೋ? ಅವ್ರೇನೋ ಬಹಳ ಡಿಸ್ಟರ್ಬ್ ಆಗಿ ಈ ತರ ಎಲ್ಲ ಮಾತಾಡ್ತೀಯಾರೋ ಅಥವಾ ವಾಸ್ತವದಲ್ಲಿ ಮಾತನಾಡ್ತೀಯಾರೋ ಗೊಂದಲ ಇದೆ. ವಸಂತಿ ಅವರ ಸಹೋದರ ವಿಜಯ್ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನನ್ನ ತಂಗಿ ಬದುಕಿದ್ರೆ ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಬೇರೆ ಯಾರೂ ಇಲ್ಲ. ವಾಸಂತಿ ಬದುಕಿದ್ದರೆ ಇನ್ನೂ ಯಾಕೆ ಅವರು ಹೊರಗೆ ಬರಲಿಲ್ಲ? ಅವಳನ್ನ ಗುಪ್ತವಾಗಿ ಇಟ್ಟಿರೋದು ಯಾಕೆ? ಯಾರ ಕೈವಾಡ ಇದೆ ಇದರಲ್ಲಿ? ಸುಜಾತ ಭಟ್ ಕೈವಾಡ ಏನು? ವಾಸಂತಿ ಬಟ್ಟೆಯ ಆಧಾರದಲ್ಲಿ ನಾವು ಅವಳನ್ನ ಗುರುತಿಸಿದ್ವಿ. ಈ ವಿಚಾರದಲ್ಲಿ SIT ಸಂಪೂರ್ಣ ತನಿಖೆ ನಡೆಸಲಿ, ಈ ತನಿಖೆಗೆ ನಾನು ಸಂಪೂರ್ಣ ಸಹಕಾರ ನೀಡ್ತೀನಿ ಅಂತಾನು ವಿರಾಜಪೇಟೆಯಲ್ಲಿ ವಸಂತಿ ಸಹೋದರ ವಿಜಯ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನನ್ನ ತಂಗಿ ವಸಂತಿ ಬದುಕಿದೇ ಆದರೆ ಸಹೋದರನಾಗಿ ನನ್ನಷ್ಟು ಸಂತೋಷ ಪಡುವವರು ಯಾರಿಲ್ಲ. ಎರಡನೇದಾಗಿ, ವಸಂತಿ ಬದುಕಿದರೆ ಯಾಕೆ ಹೊರಗಡೆ ಬರಲಿಲ್ಲ? ಅವಳನ್ನು ಗುಪ್ತವಾಗಿ ಇಟ್ಟವರು ಯಾರು? ಗೃಹ ಬಂಧನದಲ್ಲಿ ಇಟ್ಟಿದ್ದಾರೋ? ಇದರಲ್ಲಿ ಯಾರ ಕೈವಾಡ ಇದೆ? ಇದರಲ್ಲಿ ಸುಜಾತ ಭಟ್ ಅವರ ಪಾತ್ರವೇನು? ಸುಜಾತ ಭಟ್ ಹೇಳುವ ಸ್ಟೇಟ್ಮೆಂಟ್ ಪ್ರಕಾರ ನನ್ನ ತಂಗಿ ಬದುಕಿದೆ ಆದರೆ ಅದು ನಮಗೆ ತೋರಿಸಿದ ಬಟ್ಟೆ ಹಾಗೂ ಇತರ ವಸ್ತುಗಳನ್ನು ತೋರಿಸಿದ್ದ ಹಿಂದೆ ಯಾರ ಕೈವಾಡ ಇದೆ? ASI ರಮೇಶ್ ಯೂಟ್ಯೂಬಿನಲ್ಲಿ ಕೊಟ್ಟ ಹೇಳಿಕೆ ಪ್ರಕಾರ ನನ್ನ ತಂಗಿಯ ಬಗ್ಗೆ ಪೀಟರ್ ಇಂಟ್ರೆಸ್ಟ್ ಹಾಗೂ ಡೆತ್ ನೋಟ್ ಇದೆಯಾ ಎಂದು ಕೇಳಿದರು. ಇದೆಲ್ಲದರಲ್ಲಿ ಅವರ ಪಾತ್ರ ಏನು? ಇದೆಲ್ಲವನ್ನು ಕೂಲಂಕಷವಾಗಿ ವಿಚಾರಣೆ ನಡೆಸಿ ನನ್ನ ತಂಗಿ ಬದುಕಿದ್ದರೆ ಅವಳನ್ನು ನಮಗೆ ಒಪ್ಪಿಸಬೇಕು ಹಾಗೂ ಸುಜಾತ ಭಟ್ ವಿಚಾರದಲ್ಲಿ ಸಂಪೂರ್ಣ ತನಿಖೆ ಮಾಡಿ ಭಾಗಿಯಾಗಿರುವವರ ಪಾತ್ರಗಳನ್ನು ಬಹಿರಂಗಪಡಿಸಬೇಕು ಎಂದು SIT ಹಾಗೂ ಸರಕಾರದಲ್ಲಿ ಮನವಿ ಮಾಡುತ್ತೇನೆ. ಇದಕ್ಕೆ ಬೇಕಾದ ಯಾವುದೇ ರೀತಿಯ ಸಹಕಾರ ಇದ್ದೇಯಾದಲ್ಲಿ ನಾನು ತಯಾರಿದ್ದೇನೆ.